ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಫೇಸ್ ಸ್ವಲ್ಪ ಝೂಮ್ ಆಗುತ್ತಾರೆ ಕಟ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ನಾನು ಹುಟ್ಟಿ ಬೆಳೆದಂತಹ ಒಂದು ಮನೆ ಹೋಮ್ ಟೂರ್ನ ಮಾಡೋಣ ಅಂತ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ನಮ್ಮ ಮನೆ ಯಾವ ರೀತಿ ಇದೆ ಅದನ್ನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ಆಫ್ ಮಾಡು. ವೆಲ್ಕಮ್. ಈಗ ಸ್ವಲ್ಪ ಇದೆ. ಫಸ್ಟ್ ನಮ್ಮ ಮನೆ ತುಂಬಾ ಸಿಂಪಲ್ ಆಗಿದೆ. ತುಂಬ ಏನು ಆ ಥರ ಏನು ಓಲ್ಡ್ ಮನೆ ಅಲ್ಲ, ತುಂಬ ಬೇಸಿಕ್ ಆಗಿ ಹಳ್ಳಿಗಳಲ್ಲಿ ಯಾವ ಥರ ಇರುತ್ತೆ ಮನೆ ಆ ರೀತಿ ಇದೆ. ಫಸ್ಟು ನಮ್ಮ ರೈಟ್ ಸೈಡ್ಗೆ ಬಂದರೆ ಕಿಚನ್ ಇದೆ. ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ತುಂಬಾ ಬೇಸಿಕ್ ಆಗಿ ಏನೇನು ಬೇಕೋ ಅದು ಮಾತ್ರ ಇದೆ. ನಾವೇನಿಲ್ಲ ಜಾಸ್ತಿ ಇರೋದಿಲ್ಲ. ನಾನು ಹುಟ್ಟಿದ್ದು ಕೂಡ ಇದೇ ಮನೆ. ಇಲ್ಲೊಂದಷ್ಟೊಂದು ಸಣ್ಣ ಪುಟ್ಟ ಮೆಮೊರೀಸ್ಗಳಿದೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟ್ ಇವಾಗ ನಮ್ಮ ಒಂದು ಕಿಚನ್ನ ನೋಡೋಣ ಬನ್ನಿ. ಇವಾಗ ಏನು ನಾನು ಆರ್ಗನೈಸ್ ಮಾಡಿಲ್ಲ, ಹೇಗಿದೆ ಹಾಗೇನೆ ನಾನು ತೋರಿಸ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ನಾರ್ಮಲ್ ಆಗಿ ಇದೆ, ನೋಡ್ಬೋದು. ಇಷ್ಟೇ ನಮ್ಮ ಒಂದು ಕಿಚನ್. ಅಲ್ಲಿ ಸ್ವಲ್ಪ ಪಾತ್ರೆಗಳು ಐಟಮ್ಸ್ ಇಟ್ಕೊಳ್ಳೋಕ್ಕೆ ಅದು ಇದು ಇದಿದೆ. ನಾರ್ಮಲ್ ಆಗಿ ಒಂದು ಗ್ಯಾಸ್ ಸ್ಟವ್ ಇದೆ. ಆಫ್ ಮಾಡು. ನಮ್ಮ ಆಂಟಿ ಬಂದಿದ್ರು ಏನಕ್ಕೆ ಅಂತಂದರೆ ನಮ್ಮ ಕ್ಯಾಮ್ರಾಮ್ಯಾನ್ನ ಅವ್ರ ಊರು ಕರ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು. ಸೊ ನನಗೆ ಯಾರು ಇಲ್ಲಿ ವೀಡಿಯೋಸ್ ಮಾಡ್ಕೊಡೋಕ್ಕೆ ಯಾರು ಇಲ್ವಲ್ಲ. ಸೊ ಅದರಿಂದ ಇವತ್ತು ನಮ್ಮ ಆಂಟಿ ಮಗಳಿದ್ರಲ್ಲ, ಸೊ ಹೋಮ್ ಟೂರ್ ಮಾಡೋಣ, ಸೊ ಅವಳು ವೀಡಿಯೋ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಈಗ ನೋಡಿ, ಸಿಂಪಲ್ ಆಗಿದ್ದು ನಾರ್ಮಲ್ ಕಿಚನ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ದೇವ್ರ ಮನೆಯೂ ಕೂಡ ತುಂಬಾ ಸಿಂಪಲ್ ಆಗಿದೆ. ಇದು ಆ್ಯಕ್ಚುಲಿ ಇದೆರಡು ಕೂಡ ಅಡುಗೆ ಮನೆಯೇ ಇತ್ತು. ಇದನ್ನ ಸ್ವಲ್ಪ ಆಲ್ಟರ್ ಮಾಡಿ ನಾವು ಈ ಕಡೆ ದೇವ್ರ ಮನೆ, ಈ ಕಡೆ ಕಿಚನ್ ಮಾಡ್ಕೊಂಡಿದ್ವಿ. ಅವಾಗಿನ ಕಾಲದಲ್ಲಿ ಹಳ್ಳಿ ಕಡೆ ಇರುತ್ತಲ್ಲ, ಒಂದು ಕೋಣೆ ಮನೆ ಅಂತ ಅಂತಾರೆ. ಸೊ ಅಷ್ಟೇ, ಏನು ನನಗೆ ಗೊತ್ತಿಲ್ಲ, ತಪ್ಪಾಗಿದ್ರೆ ಅದನ್ನ ಕಾಮೆಂಟ್ ಮಾಡಿ. ಕೋಣೆ ಮನೆ ಅಂತ ಏನು ಅಂತಾರೆ. ಸೊ ಆ ಥರ ಇತ್ತು ಇದು. ಈ ಕಡೆ ಎಲ್ಲ ನೀರೆಲ್ಲ ಇಟ್ಕೋತಾ ಇದ್ವಿ, ಆ ಕಡೆ ಅಡುಗೆ ಮಾಡ್ತಾ ಇದ್ವಿ. ಇವಾಗ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ. ನಮ್ಮನೆದು ತುಂಬಾನೇ ಆಲ್ಟರ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದಲೆಲ್ಲ ಇಲ್ಲಿ ಈ ಕಡೆ ಕುರಿಗಳನ್ನ ಕಟ್ಟಕ್ಕೆ ಅಂದ್ಬಿಟ್ಟು ಕೊಟ್ಟಿಗೆ ಅದು ಇದು ಎಲ್ಲ ಇತ್ತು. ಮತ್ತೆ ಒಂದಷ್ಟು ರೂಮ್ಗಳು ಅವು ಇವು ಇವೆಲ್ಲ ಏನೇನೋ ಆಗಿ ಇವಾಗ ಸದ್ಯಕ್ಕೆ ಈ ತರ ಇದೆ. ಇದು ತೊಟ್ಟಿ ಮನೆ. ಈ ಕಡೆನೂ ಕೂಡ ಒಂದು ಡೋರ್ ಇದೆ. ಈ ಕಡೆ ನಮ್ಮ ತಾತ ಇದ್ದಾರೆ. ಇಲ್ಲಿ ಒಂದ್ ಮನೇಲಿ ಇಬ್ರು ಇದ್ದೀವಿ. ಈ ಕಡೆ ಅದು ತೋರ್ಸೋದೇನು ಬೇಡ, ನಾನು ಲಾಸ್ಟಲ್ಲಿ ಒಂದ್ ಸ್ವಲ್ಪ ಹಂಗೆ ಗ್ಲಿಮ್ಸ್ನ ನಾನು ತೋರಿಸ್ತೀನಿ. ಇದು ತೊಟ್ಟಿ ಮನೆ. ನಾನು ಹುಟ್ಟಿದ್ದು ಮನೇಲೇನೆ, ಯಾವುದೇ ರೀತಿ ಹಾಸ್ಪಿಟಲ್ ಅಲ್ಲಿ ನಾನು ಹುಟ್ಟಿಲ್ಲ. ಇದು ನಾರ್ಮಲ್ ಆಗಿ ತೊಟ್ಟಿ ಇತ್ತು. ಇಲ್ಲಿ ಇವಾಗ ಸದ್ಯಕ್ಕೆ ನಾವು ಪಾತ್ರೆ ಎಲ್ಲ ತೊಳ್ಕೊಂತೀವಿ. ಈ ತೊಟ್ಟಿ ಪಕ್ಕದಲ್ಲೇನೆ ಈ ಕಡೆ ಒಂದು ದೊಡ್ಡ ಬಚ್ಚಲ್ ತರ ಇತ್ತು. ಆ ಬಚ್ಚಲು ಸರಿ ಇಲ್ಲೇ ನಾನು ಹುಟ್ಟಿದ್ದು. ನನ್ನ ಜನ್ಮ ನಮ್ಮಮ್ಮ ನನಗೆ ಜನ್ಮ ಕೊಟ್ಟಿದ್ದು ಇಲ್ಲೇ ಅಂತ ಹೇಳ್ಬೋದು. ಇವಾಗ ಸದ್ಯಕ್ಕೆ ಇಲ್ಲಿ ಪಾತ್ರೆನ ತೊಳ್ಕೊಳಕ್ಕೆ ಯೂಸ್ ಮಾಡ್ಕೊತಾ ಇದ್ದೀವಿ. ಯಾಕಂದ್ರೆ ನೀರು ಆ ಕಡೆಯಿಂದಾನೆ ಬಿಟ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸೊ ನಮ್ಮ ಪಕ್ಕದ ಮನೆಯವರು ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಒಂದು ಚಿಕ್ಕ ರೂಮ್ ಇದೆ. ಇಲ್ಲಿ ತುಂಬಾನೇ ಅಲ್ಲ, ಸಿಂಪಲ್ 4 ಗೋಡೆ ಒಂದು ರೂಮ್ ಇದೆ ಅಷ್ಟೇ. ಇಲ್ಲಿ ಯಾರು ಮಲ್ಕೊಳಲ್ಲ. ಇಲ್ಲಿ ಸ್ವಲ್ಪ ಅಯ್ಯೋ ಲೈಟ್ ಹಾಕಕ್ಕೆ ಇಲ್ಲಿ ಬಲ್ಬ್ ಕೂಡ ಬಿಚ್ಕೊಂಡಿದ್ದಾರೆ. ಲೈಟ್ ಇಲ್ಲ. ಫ್ಲಾಶ್ ಆನ್ ಮಾಡು, ಆಫ್ ಮಾಡು. ಇಲ್ಲಿ ಲಾಕ್ ಎಲ್ಲ ಇಲ್ಲ, ಇದೇ ಲಾಕ್ ಅಂತಾನೆ ಹೇಳ್ಬೋದು. ಇದನ್ನ ಹಿಂಗ ಹಾಕೋದು ಏನಕ್ಕಪ್ಪ ಅಂತಂದ್ರೆ ಹಾಲೆಲ್ಲ ಇಟ್ಕೊಳಕ್ಕೆ. ಇವಾಗ ನಾವು ಸ್ವಲ್ಪ ಇನ್ನೇನೋ ಅದು ಇದು ಇಟ್ಕೊಂಡಿದ್ದೀವಿ. ಮೊದ್ಲು ಇಲ್ಲಿ ಹಾಲು ಅದು ಇದು ಮೊಸರು ಬೆಣ್ಣೆ ಇಟ್ಕೋತಾ ಇದ್ವಿ. ಬೆಕ್ಕುಗಳು ಬಂತು ಅಂದ್ರೆ ಹಾಲೆಲ್ಲ ಆಚೆ ಕಡೆ ಇಟ್ಟರೆ ಕುಡಿದ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ಇಟ್ಕೋತಾ ಇದ್ವಿ. ಇದೊಂಥರ ಸ್ಟೋರೇಜ್ ರೂಮ್ ಅಂತಾನೆ ಹೇಳ್ಬೋದು. ಹಾಲಿಡುವಂತ ಸ್ಟೋರೇಜ್ ರೂಮು. ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಇದೇ ತರ ಇರುತ್ತೆ. ಬೇರೆ ಯಾವುದೋ ಕಬೋರ್ಡ್ ಅದು ಇದು. ಇವಾಗ ಸದ್ಯಕ್ಕೆ ಕಬೋರ್ಡ್ ಅದು ಇದೆಲ್ಲ ಮಾಡ್ಕೊಂತಾರೆ. ಬಟ್ ಇದು ತುಂಬಾ ಹಳೆ ಮನೆ ಅಂತಂದ್ರೆ ಇದು ಒಂದು 100 ವರ್ಷನೇ ಆಗಿದೆ ಅಂತಾನೆ ಹೇಳ್ಬೋದು. ಸರಿ, ಇವಾಗ ನೋಡ್ಬೋದು ಇಲ್ಲಿ ರಾಗಿ ಕಲ್ಲಿದೆ. ಮೊದಲು ಇಲ್ಲೇನೆ ರಾಗಿ ಕಲ್ಲು ಜೋಳ ಅದು ಇದೆಲ್ಲ ನಾವು ಬೀಸ್ಕೊತಾ ಇದ್ದೀವಿ. ಬಟ್ ಇವಾಗ ಯಾರು ಯೂಸ್ ಮಾಡಲ್ಲ.
ನೋಡ್ಬೋದು. ಇವಾಗ ಇತ್ತೀಚೆಗೆ ಇದು ತುಂಬಾ ಕಡಿಮೆ ಮನೆಗಳಲ್ಲಿ ಇದೆ. ಕೆಲವರು ಬೇಕು ಅಂತ ಅಂದವರು ಮಾಡಿಸ್ಕೊಂತಾರೆ, ಇಲ್ಲ ಅಂತಂದ್ರೆ ಇಲ್ಲ. ನಮ್ಮ ಮನೇಲಿ ಅವಾಗಿಂದನೂ ಇದೆ. ಇದು ಅಲ್ಲಿತ್ತು ಮುಂದ್ಗಡೆ ಮನೇಲಿ, ಅಲ್ಲಿ ಎಲ್ಲರೂ ಬೇರೆ ಔಟ್ ಸೈಡ್ ಇಂದ ಬಂದವರೆಲ್ಲ ಅಲ್ಲಿ ಜೋಳ ಗಿಳ ಅದು ಇದು ಬೀಸೋದು ಈ ತರ ಎಲ್ಲ ಮಾಡ್ತಾ ಇದ್ರು. ಇವಾಗ ನಾವು ಒಳಗಡೆನೆ ನಾವು ಶಿಫ್ಟ್ ಮಾಡ್ಕೊಂಡ್ವಿ. ಮತ್ತೆ ಈ ಕಡೆ ಬಂದ್ರೆ ಇಲ್ಲಿ ಒಳ್ಕಲ್ಲು ಇದೆ. ಇಲ್ಲಿ ಒಳ್ಕಲ್ಲಿದೆ. ಸದ್ಯಕ್ಕೆ ಇದು ಯಾರು ಯೂಸ್ ಮಾಡಲ್ಲ. ಇದು ಮೊದಲು ನಾವು ಯೂಸ್ ಮಾಡ್ತಾ ಇದ್ದೆ. ನಾನು ಇಲ್ಲಿ ಇಟ್ಟಾಗ ಫೋನ್ ಕ್ರಾಸ್ ಆಗಿದೆ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇದರಲ್ಲಿ ಏನೋ ಇಟ್ಟಿರ್ಬೋದು, ಮತ್ತೆ ಚಟ್ನಿ ಎಲ್ಲ ಮಾಡ್ಸೋದು ಈ ತರ ಎಲ್ಲ ಮಾಡ್ತಾ ಇದ್ದೆ. ತುಂಬಾನೇ ಟೇಸ್ಟ್ ಬರುತ್ತೆ ಇದು ಆಕ್ಚುಲಿ. ಇವಾಗ ಏನಾದ್ರೆ ಇದು ತುಂಬಾ ಚಿಕ್ಕದಾಗಿ ಒಳ್ಕಲ್ಲೆಲ್ಲ ಇವಾಗ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಸಿಟಿ ಕಡೆ ಇಟ್ಕೋತಾರೆ. ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲೂ ಇದೇ ತರ ಇರುತ್ತೆ. ಇಲ್ಲೊಂದು ಮಂಚನ ಇಟ್ಟಿದ್ದೀವಿ ಇಲ್ಲಿ ನಾರ್ಮಲ್ ಆಗಿ. ನಾನು ನಮ್ಮ ಕೌಶಿಕ್ ಇಲ್ಲೇ ಮಲ್ಕೊಳ್ಳೋದು. 1-2 ಬೀರು ಇದೆ, 4 ಚೇರು, 1-2 ಟೇಬಲು. ಇದು ಸಿಂಪಲ್ ಹಾಲ್ ಅಂತಾನೆ ಹೇಳ್ಬೋದು. ಇದು ಈ ಕಡೆ ನನ್ನನ್ನು ತೋರಿಸ್ಬೇಡ, ಹಾಲ್ನ ತೋರಿಸು. ಇದು ನಮ್ಮ ಅಜ್ಜಿ, ಇದು ನಮ್ಮ ತಾತ, ಇದು ನಮ್ಮ ಅಪ್ಪ. ಇವರು ನಮ್ಮ ಚಿಕ್ಕಪ್ಪ. ನನ್ನ ವಿಡಿಯೋ ಮಾಡಕ್ ಬಿಡ್ತಿಲ್ಲ. ಅವ್ರ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಾಬಾ ಅಂತ ಇದ್ದಾರೆ. ಮತ್ತೆ ಇದು ಈ ಕಡೆ ನಾರ್ಮಲ್ ಬೇಸಿಕ್. ಇದನ್ನೇನು ತೋರ್ಸೋದು ಬೇಡ, ಜಸ್ಟ್ ಬಚ್ಚಲ ಮನೆ ಇದು ಅಷ್ಟೇ. ಇದನ್ನ ಇಗ್ನೋರ್ ಮಾಡಿ. ಇದಿಷ್ಟೇ ಹಾಲು. ಸ್ವಲ್ಪ ಹಿಂದೆ ಹೋಗು. ಡೈರೆಕ್ಟ್ ಒಂದು ಹಾಲ್ ಇದೆ ಅಷ್ಟೇ. ಇದು 16 ಕಂಬದ ತೊಟ್ಟಿ ಮನೆ ಅಂತಾರಲ್ಲ ಅದು. ಇವಾಗ ಸ್ವಲ್ಪ ಡಿವೈಡ್ ಆಗಿ ಸ್ವಲ್ಪ ಆಲ್ಟ್ರೇಷನ್ ಆಗಿ ಅದು ಇದು ಆಗಿ ಸದ್ಯಕ್ಕೆ ಈ ಪರಿಸ್ಥಿತಿ ಇದೆ. ಇದಿಷ್ಟೇ ನಮ್ಮ ಮನೆ. ಮೊದಲು ಈ ಕಡೆ ಡೋರ್ ಇತ್ತು, ಇದು ಈ ಕಡೆ ಇರಬಾರ್ದು ಅಂದ್ಬಿಟ್ಟು ಮತ್ತೆ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ. 2 ಡೋರ್ ಇದೆ. ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಚೇಂಜ್ ಮಾಡಿಸೋ ರೀತಿ ಬಂದ್ರೆ ಇದನ್ನ ಸ್ವಲ್ಪ ಆಲ್ಟರ್ ಮಾಡಬೇಕು ಸ್ವಲ್ಪ. ಯಾಕಂದ್ರೆ ಕೆಳಗಡೆ ಎಲ್ಲ ಇದು ಗಾರ ಎಲ್ಲ ಅಷ್ಟು ಕರೆಕ್ಟಾಗಿಲ್ಲ. ಯಾಕೆಂದ್ರೆ ತುಂಬಾ ಆಲ್ಟರ್ ಮಾಡಿ 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 ಇದು ಈ ಪರಿಸ್ಥಿತಿಗೆ ಬಂದಿದೆ. ಇವಾಗ ಸದ್ಯಕ್ಕೆ ಇದನ್ನ ಮತ್ತೆ ಚೇಂಜ್ ಮಾಡೋ ಅಂತ ಪರಿಸ್ಥಿತಿ ಇದೆ. ಸೊ ಸದ್ಯಕ್ಕೆ ಮಾಡೋ ಅಂತ ಯೋಚನೆ ಇಲ್ಲ, ಯಾಕಂದ್ರೆ ಸ್ವಲ್ಪ ಏನೇನೋ ಆಗಿದೆ. ಸೊ ಅದರಿಂದ ಇದನ್ನ ನೀಟಾಗಿ ಒಂದ್ ಸಮುಖ ನೀಟಾಗಿ ಯಾವ್ದಾದ್ರು ಟೈಲ್ಸ್ ಆದ್ರೂ ಅಥವಾ ಬೇರೆ ಇನ್ನೇನಾದ್ರೂ ಗಾರೆ ಈ ತರ ಹಾಕಿ ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು. ಇದಿಷ್ಟೇನೆ. ಇದು ನಮ್ಮ ಮನೆಯ ಸಿಂಪಲ್ ಹೋಮ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಇಲ್ಲಿ ಯಾರು ಇರಲ್ಲ. ಮೊದ್ಲು ತುಂಬಾ ಅಂದ್ರೆ ತುಂಬಾ ಜನ ಇದ್ರು, ಇವಾಗ ಯಾರು ಇಲ್ಲ. ಖಾಲಿ ಖಾಲಿ ಹೊಡಿತಾ ಇದೆ. ಇವಾಗ 10 days ಬ್ಯಾಕ್ ನಮ್ಮ ಮುಂದ್ಗಡೆ ಮನೆ ಅಜ್ಜಿನೂ ಕೂಡ ತಿರೋದು. ಇನ್ನು ಅಲ್ಲಿಬ್ರು ಇದಾರೆ ಗಂಡ್ಮಕ್ಳು. ಇನ್ನು ನಮ್ಮ ಅಣ್ಣ ಇದ್ದಾನೆ. 3 ಜನ. ಇಷ್ಟು ದೊಡ್ಡ ಮನೆಯಲ್ಲಿ ಬರೀ 3 ಜನ ಇರೋದು. ಎಷ್ಟು ಜನ ಇದ್ರು ಅಷ್ಟೇ ಜನ ಕಡಿಮೆ ಕಡಿಮೆ ಆಗಿ ಇವಾಗ 3 ಜನ ಇದ್ದಾರೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಒಂಥರ ಏನು ಫುಲ್ಲು ಎಮೋಷನಲ್ ಅಂತಾನೆ ಹೇಳ್ಬೋದು. ಇವಾಗೆಲ್ಲ ಖಾಲಿ ಖಾಲಿ ಆಗ್ತಾ ಆಗ್ತಾ ಬರೋಕ್ಕೂ ಬೇಜಾರು. ಇವಾಗ ಬರೋದು ಇಲ್ಲ, ಆ ಥರ ಆಗಿದೆ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ನಮ್ಮ ಕ್ಯಾಮ್ರಾಮ್ಯಾನ್ಗೂ ಕೂಡ ಥ್ಯಾಂಕ್ಸ್ ಅಲ್ವಾ. ಅಲ್ಲೇ ಕೊಂಡೋದ ಕವಿತಾ ಅದು ಯಾನ ಮುಟ್ಬಿಟ್ನಂತ ಇವಾಗ ನನಗೆ ಗೊತ್ತಿಲ್ಲಕ್ಕಪ್ಪ. ಯಾನ ಅನ್ಕೊಂಬದ ನಾನು ಕೇಳಿಲ್ಲ. ಯಾನಂದ ನೀ ಯಾಕೆ ಮುಟ್ತಾಗ ನಾನು ಅನ್ಕೊಂಬಾಗ ನೀ ಯಾಕೆ ಮುಟ್ತಾ ಅಂತಿದ್ದೆ. ಯಾನ ವಾಲನ ತಕೊಂಡು ಹೋಗ್ಬಿಡು, ಈಗ ಇಲ್ಲಿ ಬಡಬೇಡ ಅಂತಂದು ತಗೊಂಡೋದ್ರು. ಕೌಶಿ ನೋಡಿ ಕಣ್ಣಿನೋ ಫೋನ್ ಮಾಡಿದಾಗ ಏನಂತ ಕವಿತಾ ಈ ಕಡೆ ತಿರುಗು ಕವಿತನ ಕೊಡ್ತಾರ. ಈಗ ವಾಲ ಬೇಕಾ ಮಾಟಿ ಬೇಕಾ